ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ರಷ್ಯಾ ಅಂಡ್ ಉಕ್ರೈನ್ ವಾರ್ ಸ್ಟಾರ್ಟ್ ಆಗಿದ್ಮೇಲಿಂದಾನು ನಮ್ಮ ಮಾರ್ಕೆಟ್ ಅಲ್ಲೂ ಫ್ರೀ ಫಾಲ್ ಅಂತೂ ಕಾಣಿಸ್ತಾನೆ ಇದೆ ಅಲ್ವಾ. ಇನ್ನೊಂದು ಸೆಷನ್ ತಿರ್ಗಾ ಅಗೇನು ಇವತ್ತು ಸೆಷನ್ ಅಲ್ಲೂ ನಮಗೆ ಮಾರ್ಕೆಟ್ ಫ್ರೀ ಫಾಲ್ ಅಂತೂ ಕಾಣಿಸಿದೆ. ಇವತ್ತು ಮಾರ್ಕೆಟ್ ನಲ್ಲಿ ಫಾಲ್ ಬಗ್ಗೆ ಮಾತಾಡ್ಕೊಂಡ್ರೆ ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಆ ಇಂಪಾರ್ಟೆಂಟ್ ಅಪ್ಡೇಟ್ ಜೊತೆಗೆ ನಿಮಗೆ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಾರ್ಕೆಟ್ ಅಪ್ಡೇಟ್ ಮಾತಾಡ್ಕೊಂಡ್ರೆ ಇವತ್ತು ಸೆನ್ಸೆಕ್ಸ್ 1491 ಪಾಯಿಂಟ್ಸ್ ಡೌನ್ ಆಗಿ 52,842 ಕ್ಲೋಸ್ ಆದ್ರೆ ನಿಫ್ಟಿ 382 ಪಾಯಿಂಟ್ಸ್ ಡೌನ್ ಆಗಿ 15,863 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 1,536 ಪಾಯಿಂಟ್ಸ್ ಡೌನ್ ಆಗಿ 32,871 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 2.29% ಕರೆಕ್ಟ್ ಆದ್ರೆ ಇವತ್ತು ಸ್ಮಾಲ್ ಕ್ಯಾಪ್ 2.32% ಕರೆಕ್ಟ್ ಆಗಿದೆ. ಇವತ್ತು ಮಾರ್ಕೆಟ್ ಟಾಪ್ ಗೈನರ್ಸ್ ನೋಡಂಗಾದ್ರೆ ONGC, ಹಿಂದಾಲ್ಕೋ, ಕೋಲ್ ಇಂಡಿಯಾ, ಭಾರತಿ ಏರ್ಟೆಲ್, UPL ಮೋಸ್ಟ್ ಆಫ್ ದಿ ಕಮಾಡಿಟಿ ಸ್ಟಾಕ್ಸ್ ಇವತ್ತು ಮಾರ್ಕೆಟ್ ಟಾಪ್ ಗೈನರ್ಸ್ ಆಗಿದ್ದಾರೆ. ಅಂಡ್ ಮಾರ್ಕೆಟ್ ಟಾಪ್ ಲೂಸರ್ಸ್ ನೋಡಂಗಾದ್ರೆ ಇಂಡಸ್ ಬ್ಯಾಂಕು, ಮಾರುತಿ, ಆಕ್ಸಿಸ್ ಬ್ಯಾಂಕು, ಬ್ರಿಟಾನಿಯಾ ಅಂಡ್ ಬಜಾಜ್ ಫಿನ್ಸರ್ವ್. ಅಂಡ್ ಇವತ್ತು ಮಾರ್ಕೆಟ್ ಫಾಲ್ ಬಗ್ಗೆ ಮಾತಾಡ್ಕೊಂಡ್ರೆ ನಾವು ಸ್ವಲ್ಪ ದಿವಸದಿಂದ ಮಾತಾಡ್ಕೊಂತಾ ಇರೋದೇ ರಷ್ಯಾ ಅಂಡ್ ಉಕ್ರೈನ್ ವಾರ್ ಅಪ್ಡೇಟ್ ಜೊತೆಗೆ ಬಿಗ್ಗೆಸ್ಟ್ ನೆಗೆಟಿವ್ ಅಪ್ಡೇಟ್ ಏನಂದ್ರೆ ಇವತ್ತು ಬ್ರೆಂಟ್ ಕ್ರೂಡ್ ಪ್ರೈಸ್ ಸಬ್ಸ್ಟಾನ್ಷಿಯಲಿ ಬೆಳೆದಿದೆ. ಇವತ್ತಿನ ಸೆಷನ್ ಅಲ್ಲಾದ್ರೆ ಏಕಾಏಕಿ ಆಲ್ಮೋಸ್ಟ್ $130 ಪರ್ ಬ್ಯಾರಲ್ ರೀಚ್ ಆಗಿದೆ. ಪ್ರೆಸೆಂಟ್ ನಾನು ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ಗೆ $124 ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದೆ. ಬಟ್ ಆಕ್ಚುಲಿ ಲಾಸ್ಟ್ 3 ಮಂತ್ಸ್ ಅಲ್ಲಿ ನೋಡಂಗಾದ್ರೆ ಬ್ರೆಂಟ್ ಕ್ರೂಡ್ ಪ್ರೈಸ್ $70 ಪರ್ ಬ್ಯಾರಲ್ ಇಂದ $126 ಬೆಳೆಯೋದನ್ನೋದು ತುಂಬಾ ಸಬ್ಸ್ಟಾನ್ಷಿಯಲಿ ಇನ್ಕ್ರೀಸ್ಡ್. ಅಂಡ್ ಕ್ರೂಡ್ ಇಂಪೋರ್ಟ್ ಮಾಡ್ಕೊಂಡು ಕಂಟ್ರೀಸ್ ಅಲ್ಲಿ ನಮ್ಮ ಕಂಟ್ರಿಗಾದ್ರೆ ತುಂಬಾ ನೆಗೆಟಿವ್ ಅಪ್ಡೇಟ್. ಅಂಡ್ ಇನ್ಫ್ಯಾಕ್ಟ್ ತುಂಬಾ ಅನಲಿಸ್ಟ್ ಆಲ್ರೆಡಿ ನಮ್ಮ GDP ಗ್ರೋತ್ ಒಂದು ಫೋರ್ಕಾಸ್ಟ್ ನ ರೆಡ್ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಏನಕ್ಕಂದ್ರೆ ಬಿಕಾಸ್ ಕ್ರೂಡ್ ಪ್ರೈಸ್ ಇಷ್ಟೊಂದು ಬೆಳೆದ್ರೆ ಡೆಫಿನೆಟ್ಲಿ ನಮ್ಮ ಎಂಟೈರ್ ಎಕಾನಮಿ ಮೇಲೆ ಅಂಡ್ ಅದೇ ತರ ವೇರಿಯಸ್ ಸೆಕ್ಟರ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಅಂಡ್ ಸ್ವಲ್ಪ ಜನ ಅನಲಿಸ್ಟ್ ಆಲ್ರೆಡಿ ಬ್ರೆಂಟ್ ಕ್ರೂಡ್ $200 ಪರ್ ಬ್ಯಾರಲ್ ರೀಚ್ ಆಗಬಹುದು ಈ ಕ್ರೈಸಿಸ್ ಮೂವ್ಮೆಂಟ್ ನಲ್ಲಿ ಅಂತ ಹೇಳಿ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಆಗುತ್ತೋ ಇಲ್ವೋ ಅನ್ನೋದು ನೆಕ್ಸ್ಟ್ ಡಿಫರೆಂಟ್ ಥಿಂಗ್. ಬಟ್ ಆದ್ರೆ ಒಂದ್ ವೇಳೆ ನಡೆದ್ರೆ ಅದು ನಮ್ಮ ಎಕಾನಮಿಗೆ ತುಂಬಾ ನೆಗೆಟಿವ್. ಸೊ ಕ್ರೂಡ್ ಪ್ರೈಸಸ್ ಈ ತರ ಬೆಳೀತಾ ಹೋಗ್ತಾ ಇದ್ರೆ ನಮ್ಮ ಮಾರ್ಕೆಟ್ ಫರ್ದರ್ ಆಗಿ ಇನ್ನೂ ಸ್ವಲ್ಪ ದಿವಸ ಕರೆಕ್ಷನ್ ಆಗಬಹುದು. ಅಂಡ್ ಕ್ರೂಡ್ ಜೊತೆಗೆ ವೇರಿಯಸ್ ಎಸೆನ್ಷಿಯಲ್ ಕಮಾಡಿಟೀಸ್ ಪ್ರೈಸಸ್ ಅನ್ನು ಸಬ್ಸ್ಟಾನ್ಷಿಯಲಿ ಬೆಳೀತಾ ಇದೆ. ಲೈಕ್ ನಾವು ಮಾತಾಡ್ಕೊಂಡ್ರೆ ಅಲ್ಯೂಮಿನಿಯಂ ಲೈಫ್ ಟೈಮ್ ಹೈ ಅಲ್ಲಿ ಇದೆ, ಅಂಡ್ ಕಾಪರ್ ಲೈಫ್ ಟೈಮ್ ಹೈ ಅಲ್ಲಿ ಇದೆ, ಅಂಡ್ V2 ಲೈಫ್ ಟೈಮ್ ಹೈ ಅಲ್ಲಿ ಇದೆ. ಜಿಂಕ್ ಆದ್ರೆ 15 ಇಯರ್ಸ್ ಹೈ ಪ್ರೈಸ್ ನಲ್ಲಿ ಇದೆ. ಪಾಮ್ ಆಯಿಲ್ ಲೈಫ್ ಟೈಮ್ ಹೈ ಅಲ್ಲಿ ಇದೆ. ಅಂಡ್ ಕಾಫಿ ಪ್ರೈಸಸ್ 11 ಇಯರ್ಸ್ ಹೈ ಅಲ್ಲಿ ಟ್ರೇಡ್ ಆಗ್ತಿದೆ. ಈ ತರ ಎಸೆನ್ಷಿಯಲ್ ಕಮಾಡಿಟೀಸ್ ಪ್ರೈಸಸ್ ಈ ತರ ಬೆಳೀತಾ ಇದ್ರೆ ನಮ್ಗೆ ಅದು ಓವರ್ ಆಲ್ ಆಗಿ ಇನ್ಫ್ಲೇಷನ್ ಮೇಲೆ ಸಬ್ಸ್ಟಾನ್ಷಿಯಲಿ ಬೆಳೆಯುತ್ತೆ. ಅದರಿಂದ ಎಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಆಸ್ ಎ ಕನ್ಸ್ಯೂಮರ್ ಇದು ನಮ್ಮ ಮೇಲೂ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಕಮಿಂಗ್ ಡೇಸ್ ನಲ್ಲಿ ನಾವು ನೋಡ್ತೀವಿ. ಎಸೆನ್ಷಿಯಲ್ ಕಮಾಡಿಟಿ ಪ್ರೈಸಸ್ ಈ ತರ ಬೆಳೆಯೋದ್ರಿಂದ ವೇರಿಯಸ್ ಸೆಕ್ಟರ್ಸ್ ಲೈಕ್ ಪೇಂಟ್ ಆದ್ರೂ, ಸಿಮೆಂಟ್ ಆದ್ರೂ, ಇನ್ಫ್ರಾ ಆದ್ರೂ, ರಿಯಲ್ ಎಸ್ಟೇಟ್, FMCG, ಏರ್ಲೈನ್ಸ್ ಈ ತರ ವೇರಿಯಸ್ ಸೆಕ್ಟರ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಕಮಿಂಗ್ ಡೇಸ್ ಅಲ್ಲಿ ಕಾಣಿಸುತ್ತೆ. ಅಂಡ್ ಇನ್ಫ್ಯಾಕ್ಟ್ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ ಅಬ್ಸರ್ವ್ ಮಾಡಿದ್ರೆ ಮೋಸ್ಟ್ ಆಫ್ ದಿ ಟಾಪ್ ಗೈನರ್ಸ್ ಎಲ್ಲರೂ ನಾವು ಕಮಾಡಿಟಿ ಸ್ಟಾಕ್ಸ್ ಅಲ್ಲೇ ಕಾಣಿಸಿದೆ. ಎಸ್ಪೆಷಲಿ ಹಿಂದಾಲ್ಕೋ ವಿಷಯಕ್ಕೆ ಬಂದ್ರೆ ಅಲ್ಯೂಮಿನಿಯಂ ಪ್ರೈಸಸ್ ಸಬ್ಸ್ಟಾನ್ಷಿಯಲಿ ತುಂಬಾ ಜಾಸ್ತಿ ಗ್ರೋ ಆಗ್ತಿದೆ. ಅಂಡ್ ಕಾಪರ್ ಪ್ರೈಸಸ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಯಾರಿಗೆ ಬೆನಿಫಿಟ್ ಇರುತ್ತೆ ಅಂದ್ರೆ ಜಫ್ರೀಸ್ ಅವರು ಆಕ್ಚುಲಿ ಹಿಂದಾಲ್ಕೋ ಒಂದು ಟಾರ್ಗೆಟ್ ಪ್ರೈಸ್ ನ ರಿವೈಸ್ ಮಾಡ್ತಾ $700 ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಹಿಂದಾಲ್ಕೋ ಒಂದು EPS ಫೈನಾನ್ಷಿಯಲ್ ಇಯರ್ 23-24 ಗೆ 5% ಇಂದ 11% ವರೆಗೂ ಗ್ರೋ ಆಗಬಹುದು ಅಂತ ಇವರು ಎಸ್ಟಿಮೇಟ್ ಮಾಡ್ತಿದ್ದಾರೆ. ಇದರಿಂದ ನಮಗೆ ಈ ದಿನ ಸೆಷನ್ ಅಲ್ಲಿ ಹಿಂದಾಲ್ಕೋ ಸ್ಟಾಕ್ ಆಲ್ಮೋಸ್ಟ್ 6.31% ಗೈನ್ ಕಾಣಿಸಿದೆ. ಅಂಡ್ ಹಿಂದಾಲ್ಕೋ ಅಂತಲ್ಲ ಬೇರೆ ಸದರನ್ ಕಮಾಡಿಟೀಸ್ ನಾಲ್ಕು ಆದ್ರೂ ನಮಗೆ ಹಿಂದೂಸ್ತಾನ್ ಕಾಪರ್ ಈ ತರ ಸ್ಟಾಕ್ಸ್ ಎಲ್ಲಾನು ಅಪ್ ಟ್ರೆಂಡ್ ಕಾಣಿಸಿದೆ. ಇನ್ನೊಂದು ನೆಗೆಟಿವ್ ಅಪ್ಡೇಟ್ ಏನಂದ್ರೆ ಈ ರಷ್ಯಾ ಉಕ್ರೈನ್ ವಾರ್ ಇಂದ ಪೆಲಾಡಿಯಂ, ನಿಕಾನ್ ತರ ಕಮಾಡಿಟಿ ಪ್ರೈಸಸ್ ತುಂಬಾ ಜಾಸ್ತಿ ಆಗಿರೋದು ಸಪ್ಲೈ ಚೈನ್ ಅಲ್ಲಿ ಚಾಲೆಂಜಸ್ ಬಂದಿರೋ ಕಾರಣವಾಗಿ ಈವನ್ ಆಟೋ ಸೆಕ್ಟರ್ಸ್ ಮೇಲೂ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸುತ್ತೆ. ಏನಕ್ಕಂದ್ರೆ ಸೆಮಿ ಕಂಡಕ್ಟರ್ಸ್ ರಿಲೇಟೆಡ್ ಆಗಿ ಚಾಲೆಂಜಸ್ ನಾವು ಆಲ್ರೆಡಿ ಫೇಸ್ ಮಾಡ್ತಾ ಇದೀವಲ್ಲ. ಅಂಡ್ ಈ ಸೆಮಿ ಕಂಡಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ನಲ್ಲಿ ಮೇಜರ್ ಆಗಿ ಯೂಸ್ ಮಾಡೋ ಪೆಲಾಡಿಯಂ, ನಿಕಾನ್ ತರ ಕಾಂಪೋನೆಂಟ್ಸ್ ಯಾವ್ದೆಲ್ಲ ಇದೆಯಲ್ಲ ಇದರೊಂದು ಸಪ್ಲೈ ಚೈನ್ ಶಾರ್ಟೇಜ್ ಬಂದಿರೋ ಕಾರಣವಾಗಿ ಬೇಸಿಕಲಿ ರಷ್ಯಾ ಅವರು ಓವರ್ ಆಲ್ ಆಗಿ ವರ್ಲ್ಡ್ ವೈಡ್ ಪೆಲಾಡಿಯಂ ಒಂದು ಶೇರ್ ಅಂತೂ ಇದೆ ಅವರಿಗೆ. ಅದರಲ್ಲಿ 40% ಅವರು ರಷ್ಯಾನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅಂಡ್ ನಿಕಾನ್ ಒಂದು ಸಪ್ಲೈ ಚೈನ್ ಅಲ್ಲೂ 70% ಕಾಂಟ್ರಿಬ್ಯೂಷನ್ ನಮ್ಗೆ ಉಕ್ರೈನ್ ಇಂದ ನಡೀತಾ ಇದೆ. ನಾವು ಈ ವಾರಿಂದ ಈ ಎರಡು ಕಮಾಡಿಟೀಸ್ ಪೆಲಾಡಿಯಂ, ನಿಕಾನ್ ಎರಡು ಕಮಾಡಿಟೀಸ್ ಸಪ್ಲೈ ಚೈನ್ ರಿಲೇಟೆಡ್ ಚಾಲೆಂಜಸ್ ಬರಬಹುದು. ಪ್ರೈಸಸ್ ಬೆಳೆಯೋದ್ರಿಂದ ಅಗೈನ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಅಂಡ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಬೀಳಿದ್ರೆ ಆಟೋ ಇಂಡಸ್ಟ್ರಿ ಜೊತೆಗೆ ಈ ಸೆಮಿ ಕಂಡಕ್ಟರ್ಸ್ ಯೂಸ್ ಮಾಡೋ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಅಂಡ್ ವೇರಿಯಸ್ ಅದರ್ ಇಂಡಸ್ಟ್ರೀಸ್ ಮೇಲೂ ಇಂಪ್ಯಾಕ್ಟ್ ಕಾಣಿಸುತ್ತೆ ಕಮಿಂಗ್ ಡೇಸ್ ನಲ್ಲಿ. ಅಂಡ್ ಇವನ್ ನೆಗೆಟಿವ್ ಅಪ್ಡೇಟ್ಸ್ ನಲ್ಲೂ ಆಸ್ ಎ ಇನ್ವೆಸ್ಟರ್ ನಾವು ತಗೊಳ್ಳೋ ಒಂದು ಪಾಸಿಟಿವ್ ಫ್ಯಾಕ್ಟರ್ ಏನಂದ್ರೆ ಗೋಲ್ಡ್ ನಲ್ಲಿ ಇನ್ನೊಂದು ನ್ಯೂ ಬುಲ್ ಮಾರ್ಕೆಟ್ ಸ್ಟಾರ್ಟ್ ಆಗೋ ತರ ಕಾಣಿಸ್ತಾ ಇದೆ. ಲೆಟ್ಸ್ ಇದು ಎಷ್ಟು ದಿವಸ ಕಂಟಿನ್ಯೂ ಆಗುತ್ತೆ. ಬಟ್ ಗೋಲ್ಡ್ ಪ್ರೈಸಸ್ ತುಂಬಾ ದಿವಸದಿಂದ ಒಂದೇ ಪ್ರೈಸ್ ಇಂದಾನೆ ಸ್ಟಾಗ್ನೆಟ್ ಆಗಿದೆ. ಆದ್ರಿಂದ ಗೋಲ್ಡ್ ಪ್ರೈಸ್ ನಲ್ಲಿ ಮೂವ್ ಅಂತೂ ಸ್ಟಾರ್ಟ್ ಆಗಿದೆ. ಅಂಡ್ ಈ ತರ ಕಾನ್ಫ್ಲಿಕ್ಟ್ ಇಂದಾನು ಇವತ್ತು US ಫೆಡ್ ಇಂಟ್ರೆಸ್ಟ್ ರೇಟ್ಸ್ ಇನ್ಕ್ರೀಸ್ ಮಾಡಿದ್ರೆ ಅಂಡ್ ಹಿಸ್ಟಾರಿಕಲ್ ಅಲ್ಲಿ ಗೋಲ್ಡ್ ಪ್ರೈಸಸ್ ಬೆಳೆಯೋದು ಅನ್ನೋದು ನಾವು ನೋಡ್ತಾ ಇದೀವಿ. ಸೊ ಗೋಲ್ಡ್ ಪ್ರೈಸ್ ನಲ್ಲಿ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಅಂತೂ ಅಪ್ ಟ್ರೆಂಡ್ ಕಾಣ್ತಾ ಇದೆ. ಇದು ಇನ್ನೂ ಎಷ್ಟು ದಿವಸ ಕಂಟಿನ್ಯೂ ಆಗೋ ತರ ನೋಡಬೇಕಾಗಿದೆ.
ಅಂಡ್ ಮೋಸ್ಟ್ ಜನರಲಿ ಯಾವಾಗಾದ್ರೂ ಗೋಲ್ಡ್ ನಲ್ಲಿ ಒಂದು ಸಬ್ಸ್ಟಾನ್ಷಿಯಲ್ ರ್ಯಾಲಿ ಸ್ಟಾರ್ಟ್ ಆಗುತ್ತೋ ಆ ರ್ಯಾಲಿ ಅನ್ನೋದು ಸ್ವಲ್ಪ ದಿವಸ ಕಂಟಿನ್ಯೂಸ್ಲಿ ಚಾನ್ಸಸ್ ಇರುತ್ತೆ. ಲೆಕ್ಸಿ ಗೋಲ್ಡ್ ನಲ್ಲಿ ಒಳ್ಳೆ ರ್ಯಾಲಿ ಅಂತೂ ನಾವು ನೋಡ್ತೀವೇನು, ಬಟ್ ಆಸ್ ಎ ಕನ್ಸ್ಯೂಮರ್ ನೋಡ್ಬೇಕಂದ್ರೆ ಇದು ನಮಗೂ ನೆಗೆಟಿವ್ ಅಪ್ಡೇಟ್. ಏನಕ್ಕಂದ್ರೆ ಗೋಲ್ಡ್ ತಗೋಬೇಕಂದ್ರೆ ಅದು ತುಂಬಾ ಎಕ್ಸ್ಪೆನ್ಸಸ್ ಆಗೋಗುತ್ತೆ ನಮಗೆ. ಸೊ ಕಮಿಂಗ್ ಡೇಸ್ ನಲ್ಲಿ ಒಂದು ಟಾರ್ಗೆಟ್ ಡೈರೆಕ್ಷನ್ ಕ್ರೂಡ್ ಪ್ರೈಸಸ್ ಮೇಲೆ ಮೂವ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಕ್ರೂಡ್ ಪ್ರೈಸಸ್ ಈ ತರ ಬೆಳೀತಾ ಹೋಗ್ತಾ ಇದ್ರೆ ನಾವು ನಮ್ಮ ಮಾರ್ಕೆಟ್ ಅಲ್ಲಿ ಪ್ರೆಷರ್ ನೋಡಬಹುದು ಕಮಿಂಗ್ ಡೇಸ್ ನಲ್ಲೂ. ಜನರಲಿ ಯಾವಾಗಾದ್ರೂ ಕ್ರೂಡ್ ಪ್ರೈಸಸ್ ಸಬ್ಸ್ಟಾನ್ಷಿಯಲ್ ಬೆಳೀತಾ ಇದ್ರೆ ವರ್ಲ್ಡ್ ಅಲ್ಲಿ ವೇರಿಯಸ್ ಅದರ್ ಕಂಟ್ರೀಸ್ ಆಲ್ಟರ್ನೇಟ್ ಕಡೆ ನೋಡ್ತಾ ಇರುತ್ತೆ. ಇವಿ ಸೈಡ್ ಆಗಬಹುದು, ಇಥನಾಲ್ ಬ್ಲೆಂಡಿಂಗ್ ಸೈಡ್ ಆಗಬಹುದು, ಆದ್ರೆ ಶೆಲ್ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗೋದು ಅಂಡ್ ವೇರಿಯಸ್ ಅದರ್ ಕಂಟ್ರೀಸ್ ನಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದು, ವೇರಿಯಸ್ ಅದರ್ ಆಲ್ಟರ್ನೇಷನ್ ಎನರ್ಜಿ ಸೋರ್ಸಸ್ ಕಡೆನು ನೋಡೋಂಗಾದ್ರೆ ಲೆಟ್ಸ್ ಸಿ ಎಲ್ಲಿ ವರ್ಲ್ಡ್ ಎಕಾನಮಿ ಕ್ರೂಡ್ ಪ್ರೈಸಸ್ ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ಪ್ರೈಸ್ ಪಾಯಿಂಟ್ ನಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ನೋಡುತ್ತೋ. ಶಾರ್ಟ್ಲಿ ಯಾವುದೋ ಒಂದು ಪ್ರೈಸ್ ನಲ್ಲಿ ಕಂಟ್ರೋಲ್ ಮಾಡಕ್ ಆಗಿದ್ರೆ ಬೆಟರ್, ಇಲ್ಲಾಂದ್ರೆ ಮಾತ್ರ ನಮ್ಮ ಎಕಾನಮಿ ಮೇಲೆ ಅಂತೂ ತುಂಬಾ ನೆಗೆಟಿವ್ ಕಾಣಿಸುತ್ತೆ. ಅಂಡ್ ಈ ಟೋಟಲ್ ಕ್ರೈಸಿಸ್ ನಲ್ಲಿ ಒಂದು ಪಾಸಿಟಿವ್ ಫ್ಯಾಕ್ಟರ್ ಏನಂದ್ರೆ ರಷ್ಯನ್ ಕ್ರೂಡ್ ಆಯಿಲ್ ಕಂಪನೀಸ್ ನಮ್ಮ ಕಂಟ್ರಿಗೆ 25 to 27% ಡಿಸ್ಕೌಂಟ್ ಕ್ರೂಡ್ ಆಯಿಲ್ ನ ಸಪ್ಲೈ ಮಾಡ್ತೀವಿ ಅಂತ ಅವ್ರು ಹೇಳೋ ತರ ವೇರಿಯಸ್ ಬಿಸಿನೆಸ್ ಪ್ಲಾಟ್ಫಾರ್ಮ್ ನಲ್ಲಿ ಇವತ್ತು ಅಪ್ಡೇಟ್ಸ್ ಕಾಣಿಸಿದೆ. ಅದೇನಾದ್ರೂ ನಿಜ ಆದ್ರೆ ಸ್ವಲ್ಪವರೆಗೂ ನಮ್ಮ ಎಕಾನಮಿ ಮೇಲೆ ಈ ಕ್ರೂಡ್ ಇನ್ಕ್ರೀಸ್ ಪ್ರೆಷರ್ ಅನ್ನೋದು ಸ್ವಲ್ಪ ಲಿಮಿಟ್ ಆಗಬಹುದು. ನೆಕ್ಸ್ಟ್ ಲಿವಿಂಗ್ ಸಿಮೆಂಟ್ ಕಂಪನಿ ಆಗಿರುವ ಜೆಕೆ ಸಿಮೆಂಟ್ ಇಂದ ಒಂದು ಎಕ್ಸ್ಚೇಂಜ್ ಫೈಲಿಂಗ್ ಬಂದಿದೆ. ಇವರು ಬೋರ್ಡ್ ಮೀಟಿಂಗ್ ಸಾಟರ್ಡೆ ದಿನ ಕಂಡಕ್ಟ್ ಮಾಡಿದ್ದಾರೆ. ಈ ಸಾಟರ್ಡೆ ದಿನ ಇವರು ಬೋರ್ಡ್ ಮೀಟಿಂಗ್ ಆದ್ಮೇಲೆ ಇವರು ಏನ್ ಡಿಸೈಡ್ ಮಾಡಿದ್ದಾರೆ ಅಂದ್ರೆ ಹೊಸದಾಗಿ ಸಬ್ಸಿಡಿಯನ್ನು ಫಾರ್ಮ್ ಮಾಡೋ ತರ ಅಂಡ್ ಈ ಸಬ್ಸಿಡಿ ಮೂಲಕ ಇವರು ಪೇಂಟ್ ಬಿಸಿನೆಸ್ ನಲ್ಲಿ ಎಂಟರ್ ಆಗೋ ತರ ಹೇಳ್ತಿದ್ದಾರೆ. ರೀಸೆಂಟ್ ಟೈಮ್ ನಲ್ಲಿ ನಾವು ನೋಡೋಂಗಾದ್ರೆ ವೇರಿಯಸ್ ಕಂಪನೀಸ್ ಹೊಸ ಕಂಪನಿನೇ ಅಂತಲ್ಲ, ಬಟ್ ವೇರಿಯಸ್ ಅದರ್ ಸೆಗ್ಮೆಂಟ್ ನಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಪನಿ ಆಗಿರುವಂತ ಈ ಪೇಂಟ್ ಸೆಗ್ಮೆಂಟ್ ನಲ್ಲಿ ಎಂಟರ್ ಆಗೋದು ನಾವು ನೋಡ್ತಾನೆ ಇದೀವಲ್ವಾ. ಪೇಂಟ್ ಸೆಗ್ಮೆಂಟ್ ನಲ್ಲಿ ನಾವು ತುಂಬಾ ದಿವಸದಿಂದ ಹೆಲ್ತಿ ಮಾರ್ಜಿನ್ ಅಂಡ್ ಹೆಲ್ತಿ ರಿಟರ್ನ್ ರೇಷಿಯೋ ನಲ್ಲಿ ಲಿವಿಂಗ್ ಪೇಂಟ್ ಕಂಪನೀಸ್ ಒಂದು ಫೈನಾನ್ಷಿಯಲ್ ನಂಬರ್ಸ್ ಕಾಣಿಸ್ತಾ ಇರೋದ್ರಿಂದ ವೇರಿಯಸ್ ಅದರ್ ಸೆಗ್ಮೆಂಟ್ ಅಲ್ಲೂ ಈ ಬಿಸಿನೆಸ್ ಆಪರೇಟ್ ಮಾಡೋ ಲೀಡಿಂಗ್ ಕಂಪನೀಸ್ ಗೆ ಈ ಪೇಂಟ್ ಬಿಸಿನೆಸ್ ಕಡೆ ಒಂದು ನೋಡ್ತಾ ಇದ್ದಾರೆ, ಆದ್ರೆ ಬಿಸಿನೆಸ್ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಇದರಿಂದ ಬೇಸಿಕಲಿ ಹೊಸ ಕಾಂಪಿಟೇಷನ್ ಅಂತೂ ಎಮರ್ಜ್ ಆಗತ್ತೆ. ಎಲ್ಲಿವರೆಗೂ ಇದು ಕಾಂಪಿಟೇಷನ್ ಎಮರ್ಜ್ ಆಗತ್ತೆ ಆ ಸೆಗ್ಮೆಂಟ್ ಅಷ್ಟೊಂದು ಒಳ್ಳೇದಲ್ಲ. ಏನಕ್ಕಂದ್ರೆ ಇದು ಅಂಡರ್ ಪೆನಿಟ್ರೇಟೆಡ್ ಸೆಗ್ಮೆಂಟ್ ಅಲ್ಲ, ವೆಲ್ ಪೆನಿಟ್ರೇಟೆಡ್ ಸೆಗ್ಮೆಂಟ್. ಅಂಡ್ ಈ ವೆಲ್ ಪೆನೆಗ್ರೇಟೆಡ್ ಸೆಗ್ಮೆಂಟ್ ನಲ್ಲಿ ಹೊಸ ಕಾಂಪಿಟೇಷನ್ ಬಂದ್ರೆ ಡೆಫಿನೆಟ್ಲಿ ಇರೋ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಅಂತೂ ಕ್ರಿಯೇಟ್ ಆಗತ್ತೆ. ಅಂಡ್ ಪ್ರೈಸಸ್ ಅಂಡರ್ ಕಟಿಂಗ್ ಮಾಡಿ ಡೆಫಿನೆಟ್ಲಿ ಈ ಸೆಗ್ಮೆಂಟ್ ಒಂದು ಮಾರ್ಜಿನ್ಸ್ ಮೇಲೆ ರಿಟರ್ನ್ ರೇಷಿಯೋ ಮೇಲೆ ಈ ಹೊಸ ಕಂಪನೀಸ್ ಬರೋದ್ರಿಂದ ಫ್ಯೂಚರ್ ನಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ವೇರಿಯಸ್ ಬಿಸಿನೆಸ್ ಪ್ಲಾಟ್ಫಾರ್ಮ್ ನಲ್ಲಿ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ರನ್ ಮಾಡೋ ಪಿವಿಆರ್ ಅಂಡ್ ಸಿನಿಪೋಲಿಸ್ ಎರಡು ಕಂಪನಿನಲ್ಲಿ ಮರ್ಜ್ ಆಗೋ ತರ ಅಪ್ಡೇಟ್ ಬರ್ತಿದೆ. ಈ ಅಪ್ಡೇಟ್ಸ್ ನಲ್ಲಿ ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಎರಡು ಕಂಪನಿ ಮರ್ಜ್ ಆದ್ಮೇಲೆ ಆ ಮರ್ಜರ್ ಆಗಿರೋ ಕಂಪನಿನಲ್ಲಿ ಸಿನಿಪೋಲಿಸ್ಗೆ 20% ಸ್ಟೇಕ್ ನ ಹೋಲ್ಡ್ ಮಾಡ್ತಾರ ಅಂಡ್ ಪಿವಿಆರ್ ಒಂದು ಪ್ರಮೋಟರ್ 14% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅನ್ನೋ ತರ ಹೇಳ್ತಿದ್ದಾರೆ. ಅಂಡ್ ಈ ಮರ್ಜರ್ ರಿಲೇಟೆಡ್ ಆಗಿ ನಾವು ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ಗೆ ಪಿವಿಆರ್ ಇಂದ ಆದ್ರೂ ಸಿನಿಪೋಲಿಸ್ ಇಂದ ಆದ್ರೂ ಯಾವ ತರ ಅಫಿಷಿಯಲ್ ಕಮ್ಯುನಿಕೇಶನ್ ಅಂತೂ ಬಂದಿಲ್ಲ. ಸೊ ವಿ ಶುಡ್ ವೇಟ್ ಫಾರ್ ಏನಾದ್ರೂ ಇವ್ರ ಕಡೆಯಿಂದ ಅಪ್ಡೇಟ್ ಬರುತ್ತೆ ಅಂತ ಅಫಿಷಿಯಲ್ ಆಗಿ ನೋಡೋಣ. ನೆಕ್ಸ್ಟ್ ಪ್ರೋಮ್ಯಾಕ್ಸ್ ಪವರ್ ಲಿಮಿಟೆಡ್ ಅನ್ನೋ ತುಂಬಾ ಮೈಕ್ರೋ ಕ್ಯಾಪ್ ಕಂಪನಿ. ಈ ಕಂಪನಿಗೆ 43 crores ವರ್ತ್ ಆರ್ಡರ್ ಬಂದಿರೋ ತರ ಹೇಳ್ತಿದ್ದಾರೆ. ಈ 43 crores ಆರ್ಡರ್ ನಲ್ಲಿ 20.77 crores ವರ್ತ್ ಆರ್ಡರ್ ಸಿವಿಲ್ ಅಂಡ್ ವಾಟರ್ ಸೆಗ್ಮೆಂಟ್ ನಲ್ಲಿ ಬಂದಿರೋ ತರ ಅಂಡ್ 13.67 crores ವರ್ತ್ ಆರ್ಡರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ನಲ್ಲಿ ಅಂಡ್ ಇನ್ನೊಂದು 6.54 crores ವರ್ತ್ ಆರ್ಡರ್ ಗುಜರಾತ್ ಬೇಸ್ಡ್ ಕಂಪನಿ ಆಗಿರುವ MW ಸೋಲಾರ್ PV ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬಂದಿರೋ ತರ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಈ ಪ್ರೊಮ್ಯಾಕ್ಸ್ ಪವರ್ ಒಂದು ಮಾರ್ಕೆಟ್ ಕ್ಯಾಪ್ ನೋಡೋಂಗಾದ್ರೆ ಅಪ್ರಾಕ್ಸಿಮೇಟ್ಲಿ 18 crores ಕಂಪನಿ ಇದು. ಈ 18 crores ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿಗೆ 43 crores ಆರ್ಡರ್ ಅನ್ನೋದು ತುಂಬಾ ದೊಡ್ಡ ಆರ್ಡರ್ ಅಲ್ವಾ. ಸೊ ಅದಕ್ಕೆ ಇವತ್ತು ಸ್ಟಾಕ್ ಇದು ಸ್ವಲ್ಪ ಅಪ್ ಟ್ರೆಂಡ್ ಅಂತೂ ಕಾಣಿಸಿದೆ, ಮಾರ್ಕೆಟ್ ಇಷ್ಟು ಫಾಲ್ ಆಗ್ತಾ ಇದ್ರು. ಬಟ್ ಆಸ್ ಎ ಇನ್ವೆಸ್ಟರ್ ನಾವು ಇಷ್ಟು ಚಿಕ್ಕ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು. ಏನಕ್ಕಂದ್ರೆ ಲಿಕ್ವಿಡಿಟಿ ತುಂಬಾ ಕಮ್ಮಿ ಇರುವಂತ ಕಂಪನಿ ಅಂಡ್ ನಮಗೆ ಇನ್ಫಾರ್ಮೇಶನ್ ಅವೈಲಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ. ಸೊ ನಮಗೆ ಇನ್ಡೆಪ್ತ್ ಇನ್ಫಾರ್ಮೇಶನ್ ರಿಸರ್ಚ್ ಮಾಡೋದಕ್ಕೂ ಅಷ್ಟೊಂದು ಡೇಟಾ ಅವೈಲಬಲ್ ಇರಲ್ಲ. ಅಂಡ್ ಇವರ ಆನ್ಯುವಲ್ ರಿಪೋರ್ಟ್ ತುಂಬಾ ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ. ಅಂಟಿಲ್ ಅನ್ಲೆಸ್ ಕಂಪನಿ ಬಗ್ಗೆ ನಮಗೆ ತುಂಬಾ ಡೀಟೇಲ್ ಇನ್ಫಾರ್ಮೇಶನ್ ಗೊತ್ತಾದ್ರೆ ಮಾತ್ರನೇ ಈ ತರ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಅವಾಯ್ಡ್ ಮಾಡೋದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇವತ್ತಿನ ಸೆಷನ್ ಅಲ್ಲಿ ಪ್ರೊಮ್ಯಾಕ್ಸ್ ಪವರ್ ಸ್ಟಾಕ್ ಕ್ಲೋಸ್ ಟು 5% ಬೆಳೆದು 29 rupees 90 paisa ನಲ್ಲಿ ಕ್ಲೋಸ್ ಆಗಿದೆ ಇವತ್ತು. ನೆಕ್ಸ್ಟ್ ಇನ್ಫೋಸಿಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಗ್ಲೋಬಲ್ ಲೀಡಿಂಗ್ ಟೆಲಿಕಾಂ ಕಂಪನಿ ಆಗಿರುವ ಟೆಲಿನಾರ್ ಯಾವ್ದಲ್ಲ ಇದೆಲ್ಲ, ಈ ಟೆಲಿನಾರ್ ಜೊತೆ ಇವರು ಕೊಲಾಬರೇಟ್ ಆಗಿರೋ ತರ ಹೇಳ್ತಿದ್ದಾರೆ. ಈ ಕೊಲಾಬರೇಷನ್ ಅಲ್ಲಿ ಭಾಗವಾಗಿ ಈ ಟೆಲಿನಾರ್ ಒಂದು ಫೈನಾನ್ಸ್ ಅಂಡ್ ಸಪ್ಲೈ ಚೈನ್ ಆಪರೇಷನ್ ನ ಇವರು ಸ್ಟ್ಯಾಂಡರ್ಡ್ ಮಾಡೋ ತರ ಹೇಳ್ತಿದ್ದಾರೆ. ಈ ಸ್ಟ್ಯಾಂಡರ್ಡೈಸೇಷನ್ ಗೋಸ್ಕರ ಒರಾಕಲ್ ಕ್ಲೌಡ್ ERP ಸೊಲ್ಯೂಷನ್ ನ ಯೂಸ್ ಮಾಡೋ ತರ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಇವತ್ತು L&T ಇಂದ ಒಂದು ತುಂಬಾ ಇಂಪಾರ್ಟೆಂಟ್ ಪ್ರೆಸ್ ರಿಲೀಸ್ ಬಂದಿದೆ. ಇವರು L&T ಸುಫಿನ್ ಅನ್ನೋ ನೆಕ್ಸ್ಟ್ ಜನರೇಷನ್ B2B ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿರೋ ತರ ಹೇಳ್ತಿದ್ದಾರೆ. ಎಸ್ಪೆಷಲಿ MSMES ಗೋಸ್ಕರ ಈ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿರೋ ತರ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಈ ಪ್ಲಾಟ್ಫಾರ್ಮ್ ಮೂಲಕ B2B ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಸರ್ವಿಸಸ್ ನ ಇವರು ಆಫರ್ ಮಾಡೋ ತರ ಹೇಳ್ತಿದ್ದಾರೆ. ಸೊ L&T B2B ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಎಂಟರ್ ಆಗ್ತಾ ಇರೋ ಕಾರಣವಾಗಿ ಇಂಡಿಯಾ ಮಾರ್ಟ್ಗೆ ಅದೇ ತರ ರೀಸೆಂಟ್ ಆಗಿ ಜಸ್ಡೈಲೂನು ಈ ಸೆಗ್ಮೆಂಟ್ ಮೇಲೆ ಫೋಕಸ್ ಮಾಡ್ತಿದೆ ಅಂತ ಹೇಳಿದ್ರಲ್ಲ. ಸೊ ಈ ಎರಡು ಕಂಪನಿಗಂತೂ ಟಫ್ ಕಾಂಪಿಟೇಷನ್ ಅಂತ ಬರಬಹುದು ಅಂತ ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್
3i ಇನ್ಫೋಟೆಕ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರಿಗೆ ರಾಜಸ್ಥಾನ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಒಂದು ವೇರಿಯಸ್ ಆಕ್ಟ್ಸ್ ಅಂಡ್ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇ ಗವರ್ನೆನ್ಸ್ ಸೊಲ್ಯೂಷನ್ 2.0 ಅಂತ ಹೇಳಿ ಈ ರಾಜಸ್ಥಾನ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವುದೆಲ್ಲ ಇದೆಯಲ್ಲ ಇಂಪ್ಲಿಮೆಂಟ್ ಮಾಡ್ತಿದೆ. ಇ ಗವರ್ನೆನ್ಸ್ ಸೊಲ್ಯೂಷನ್ 2.0 ಮೂಲಕ ಇವರು ವೇರಿಯಸ್ ಆಕ್ಟ್ಸ್ ನ ಅಂಡ್ ಅದೇ ತರ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಾವು ಈ ಗವರ್ನೆನ್ಸ್ ಸೊಲ್ಯೂಷನ್ 2.0 ಒಂದು ಡಿಸೈನ್ ಡೆವಲಪ್ಮೆಂಟ್ ಇಂಪ್ಲಿಮೆಂಟೇಷನ್ ಮೇಂಟೆನೆನ್ಸ್ ವರ್ಕ್ 3i ಇನ್ಫೋಟೆಕ್ ಅವರಿಗೆ ಬಂದಿದೆ ಅಂತ ಅಂಡ್ ಈ ಒಂದು ಕಾಂಟ್ರಾಕ್ಟ್ ಆರ್ಡರ್ ವ್ಯಾಲ್ಯೂ 12.85 crores ಅಂತ ಹೇಳ್ತಿದ್ದಾರೆ. ಈ ಮೇಜರ್ ಆರ್ಡರ್ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ 3i ಇನ್ಫೋಟೆಕ್ ಸ್ಟಾಕ್ ಕ್ಲೋಸ್ ಟು 5% ಬೆಳೆದು 55 rupees 10 paisa ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಇನ್ಫೋ ಎಡ್ಜ್ ಇಂದ ಒಂದು ಅಪ್ಡೇಟ್ ಬಂದಿದೆ. ರೀಸೆಂಟ್ ಆಗಿ ಐಪಿಒ ಬಂದಿರೋ ಪಾಲಿಸಿ ಬಜಾರ್ ಜೊಮ್ಯಾಟೊ ಐಪಿಒ ಪೀರಿಯಡ್ ನಲ್ಲಿ ಇವರು ಸ್ಟೇಕ್ ಯಾವ್ದೆಲ್ಲ ಇದೆಯಲ್ಲ ಆ ಸ್ಟೇಕ್ ನಲ್ಲಿ ಸ್ವಲ್ಪ ಪಾರ್ಟ್ ನ ಡೈಲ್ಯೂಟ್ ಮಾಡೋ ಮೂಲಕ ಇವರು ಬ್ಯಾಲೆನ್ಸ್ ಶೀಟ್ ನಲ್ಲಿ ಒಳ್ಳೆ ಕ್ಯಾಶ್ ಅಂತ ಅಕ್ಯುಮುಲೇಟ್ ಆಗಿದೆ. ಸೊ ಈ ಕ್ಯಾಶ್ ನ ಇವರು ವೇರಿಯಸ್ ಅದರ್ ಕಂಪನೀಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ನಾವು ಈ ವೀಕೆಂಡ್ ನಲ್ಲಿ ಇವರ ಹತ್ರದಿಂದ ಬಂದಿರೋ ಅಪ್ಡೇಟ್ ಏನಂದ್ರೆ ಇವರು ಎಸಿಎಲ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿನಲ್ಲಿ 91 crores ಇನ್ವೆಸ್ಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಈ ಎಸಿಎಲ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಲಾಸ್ಟ್ ಫೈನಾನ್ಷಿಯಲ್ ನಲ್ಲಿ 7.56 crores ಟರ್ನ್ ಓವರ್ ನ ಜನರೇಟ್ ಮಾಡಿದೆ ಅಂತ. ಈ ಕಂಪನಿ ಏನ್ ಮಾಡುತ್ತೆ ಅಂದ್ರೆ 4 ಡಿಫರೆಂಟ್ ಬ್ರಾಂಡ್ಸ್ ನಲ್ಲಿ ಡೇಟಿಂಗ್ ಆಪ್ಸ್ ನ ಇವರು ರನ್ ಮಾಡ್ತಾರೆ. ಸೊ ಈ ಇನ್ವೆಸ್ಟ್ಮೆಂಟ್ ಮೂಲಕ ಇಂಡೈರೆಕ್ಟ್ಲಿ ಇನ್ಫೋ ಎಡ್ಜ್ ಡೇಟಿಂಗ್ ಬಿಸ್ನೆಸ್ ನಲ್ಲೂ ಎಂಟರ್ ಆಗಿರೋ ತರ ನಾವು ಅರ್ಥ ಮಾಡ್ಕೋಬಹುದು. ಇವರು ಓನ್ jeevansathi.com ಮೂಲಕ ರಿಲೇಶನ್ಶಿಪ್ ಬಿಸ್ನೆಸ್ ಅಲ್ಲಂತೂ ಇದ್ದಾರೆ. ಇದು ಮ್ಯಾಟ್ರಿಮೋನಿಯಲ್ ರಿಲೇಶನ್ಶಿಪ್ ಬಿಸ್ನೆಸ್ ಆದ್ರೆ ಇದು ಡೇಟಿಂಗ್ ರಿಲೇಶನ್ಶಿಪ್ ಬಿಸ್ನೆಸ್. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.